ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಗಾಯತ್ರಿ ದೇವಿಗೆ ಗುನ್ನ ಇಡೋಕೆ ಸಿದ್ಧವಾದ ಭಾರ್ಗವಿ ಜೆಪಿ ಪಾಟೀಲ್ ಹಳ್ಳಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತ ಕಡೆ ಕಾಳಿ ಆಗಿರುವುದು ಭಾರ್ಗವಿ ಅಲ್ಲ, ಅರ್ಜುನ್. ಏನಪ್ಪಾ ಇದು? ಹಾಗಿದ್ರೆ ಇಷ್ಟು ದಿನ ಕಾಳಿ ಆಗಿದ್ದು ಭಾರ್ಗವಿ ಅಲ್ವಾ? ಅರ್ಜುನ್ ಏನಾಯ್ತು, ಏನ್ ಕಥೆ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಾಯತ್ರಿ ದೇವಿ ತನ್ನ ಹುಡುಗರನ್ನ ಬಿಟ್ಟು ಬೃಂದ ಸಹಾಯ ತಗೊಂಡು ಜೆಪಿ ಮನೆಗೆ ನುಗ್ಗಿ ಜೆಪಿ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ. ಅತ್ತ ಕಡೆ ಬೃಂದ ಸಾಥ್ ಇರೋದ್ರಿಂದಾಗಿ ಬೃಂದ ಎಲ್ಲರಿಗೂ ಕೂಡ ಅಲ್ಲಲ್ಲಿ ಏನು ಮಿಕ್ಸ್ ಮಾಡಿ ಕೊಟ್ಟು ಪ್ರಜ್ಞೆ ತಪ್ಪಿಸಿರ್ತಾಳೆ. ಆದ್ರೆ ಭಾರ್ಗವಿ ತುಂಬಾ ಎಚ್ಚರಿಕೆಯಿಂದ ಅದನ್ನ ನಿಭಾಯಿಸಿರ್ತಾರೆ. ಆಕೆಗೆ ಹಾಲನ್ನ ಕುಡಿತಿದ್ದಾಗೆ ಗೊತ್ತಾಗಿರತ್ತೆ ಇದ್ರಲ್ಲಿ ಏನೋ ಇದೆ ಅಂತ. ಅದೇ ಕಾರಣಕ್ಕೆ ಮನೆಯವರೆಲ್ಲ ಕುಡಿದ್ರು ಕೂಡ ಭಾರ್ಗವಿ ಅದನ್ನ ಕುಡ್ತಿರುವುದಿಲ್ಲ. ತದನಂತರ ಇಲ್ಲಿ ಜಿಪಿ ಮನೆಗೆ ನುಗ್ಗಿ ಜಿಪಿ ಕಥೆಯನ್ನ ಮುಗಿಸುವುದಕ್ಕೆ ಮುಂದಾಗ್ತಿದ್ದಾಗೆ ಭಾರ್ಗವಿ ರೆಬಲ್ ಎಂಟ್ರಿ ಕೊಟ್ಟಿದ್ದ ವ್ಯಕ್ತಿಗೆ ಹಿಗ್ಗಾಮುಗ್ಗ ಬಾರಿಸಿದ್ದೆ ಗಾಯತ್ರಿ ದೇವಿ ಮನೆಗೆ ಹಾಗೆ ಒಂದು ಓಡಿಸ್ತಾರೆ. ಈ ಕಡೆ ಎಲ್ಲರೂ ಕೂಡ ಖುಷಿಯಲ್ಲಿ ಇರ್ತಾರೆ. ಖಂಡಿತವಾಗ್ಲೂ ನಮ್ಮ ಪ್ಲಾನ್ ವರ್ಕೌಟ್ ಆಗಿರತ್ತೆ, ಜೆಪಿ ಕತೆ ಮುಗ್ದಿರತ್ತೆ ಅಂತ. ಬೃಂದ ಕೂಡ ಅವ್ರ ಜೊತೆನೆ ಇರ್ತಾರೆ. ಆದ್ರೆ ಅವರ ಪ್ಲಾನ್ ಉಲ್ಟಾ ಹೊಡ್ತದ. ರೌಡಿಯನ್ನ ನೋಡಿದ ಕಂಗಾಲಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಭಾರ್ಗವಿ ಅಂತ ಹೇಳಿನೇ ಪ್ರಜ್ಞೆ ತಪ್ಪು ಬಿಡ್ತಾನೆ ವ್ಯಕ್ತಿ. ಭಾರ್ಗವಿ ಕೊಟ್ಟಂತ ಏಟಿಗೆ ಆ ವ್ಯಕ್ತಿ ಇದ್ದಂತ ಸ್ಥಿತಿಗೆ ನಿಜಕ್ಕೂ ಕೂಡ ಶಕ್ತಿ, ಗಾಯತ್ರಿ, ಬೃಂದ, ಆರ್ಕೆ ಎಲ್ಲರೂ ಕೂಡ ತತ್ತರಿಸಿ ಹೋಗ್ತಾರೆ. ಅದರ ಜೊತೆಗೆ ಒಂದು ನೋಟಿಸ್ ಕೂಡ ಬಂದಿದೆ. ಆ ಒಂದು ನೋಟಿಸ್ನಲ್ಲಿ ಜೆಪಿ ಪಾಟೀಲ್ಗೆ ಏನೇ ತೊಂದರೆ ಆದರೂ ಕೂಡ ಗಾಯತ್ರಿ ದೇವಿನೇ ಕಾರಣ ಆಗಿರ್ತಾರೆ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ನಲ್ಲಿ ಕಂಪ್ಲೇಂಟ್ ಮಾಡಿದಾಳೆ ಭಾರ್ಗವಿ. ಅದನ್ನ ನೋಡಿದ್ರೆ ನಿಜಕ್ಕೂ ಎಲ್ಲರೂ ಶಾಕ್ ಆಗ್ತಾರೆ. ನೋಡಿ ಭಾರ್ಗವಿ, ನೋಡಿ ಗಾಯತ್ರಿ ಜಿ, ನೀವಿನ್ನೇನು ಮಾಡೋಕ್ಕಾಗೋದಿಲ್ಲ. ಏನಾದರೂ ಮಾಡಿದ್ರಿ ಅಂದರೆ ಜೆಪಿ ಕತೆಗೆ ಖಂಡಿತವಾಗ್ಲೂ ಕೂಡ ಬೇರೆದೇ ತಿರುವು ಸಿಗತ್ತೆ. ಯಾಕಂದರೆ ಭಾರ್ಗವಿ ಆಲ್ರೆಡಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿದಾಳೆ ಜೆಪಿಗೇನೆ ಆದರೂ ಅದಕ್ಕೆ ನೀವೇ ಕಾರಣ ಅಂತ. ಹಾಗಾಗಿ ನೀವು ಸುಮ್ಮನೆ ಇರಬೇಕಾಗತ್ತೆ. ಅದನ್ನು ಬಿಟ್ಟು ನೀವೇನಾದರೂ ಅಟ್ಯಾಕ್ ಮಾಡಿ ಏನಾದರೂ ತೊಂದರೆ ಮಾಡಿದ್ರೆ ಪೊಲೀಸ್ ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆರ್ಕೆ ಹೇಳ್ತಾರೆ. ಆದರೂ ಕೂಡ ಭಾರ್ಗವಿ ಈ ಕೆಲಸ ಮಾಡ್ತಾಳೆ ಅಂದ್ಕೊಂಡಿರಲಿಲ್ಲ. ಅವತ್ತು ಹಿಯರಿಂಗ್ ವಿಷಯವಾಗಿ ಕೋರ್ಟಿಗೆ ಬಂದಿದ್ದಾಳೆ ಅಂದ್ಕೊಂಡಿದ್ದ. ಆದರೆ ತುಂಬ ಬುದ್ಧಿವಂತೆ, ಎಷ್ಟು ಚಾಣಾಕ್ಷತನದಿಂದ ಮೂವ್ ಮಾಡಿದಾಳೆ ಅಂತ ಹೇಳಿ ಹಾಡಿ ಹೊಗಳುತ್ತಾರೆ ಆರ್ಕೆ. ತದನಂತರ ಗಾಯತ್ರಿ ದೇವಿಯವರು ಇನ್ನೇನೂ ಇಲ್ವಾ ಬೇರೆ ಹಾದಿ, ನಾವು ನಮ್ಮ ಕೆಲಸವನ್ನು ಮಾಡೋದಕ್ಕೆ ಅಂದಾಗ ಏನೂ ಇಲ್ಲ, ಜಸ್ಟ್ ಲೀಗಲ್ ಅಲ್ಲೇ ಹೋಗಬೇಕಾಗತ್ತೆ, ಬೇರೆ ಪಾತೆ ಇಲ್ಲ ಗಾಯತ್ರಿ ದೇವಿ ಜಿ ಅಂತ ಹೇಳಿ ಹೇಳ್ತಿದ್ದಾರೆ ಆರ್ಕೆ. ಈ ಕಡೆ ಗಾಯತ್ರಿ ದೇವಿಗೆ ತನ್ನ ಪ್ಲಾನ್ ಫ್ಲಾಪ್ ಆಗಿದ್ರಿಂದ ತುಂಬಾ ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ. ಇತ್ತ ಕಡೆ ಬೃಂದ ಬೆಳ್ಳಂಬೆಳಗ್ಗೆ ಮನೆಗೆ ಬಂದಿದ್ದಾಳೆ. ಜೆಪಿ ಹೊರಗಡೆ ಬರ್ತದಾಗೆ ಬೃಂದಾಗೆ ಭಯ ಶುರುವಾಗಿದೆ. ಯಾಕಂದರೆ ರಾತ್ರಿ ತಾನೇ ಅವಳು ಮಾಡಿದಂಥ ಪ್ಲಾನ್ ಮನೆಯವ್ರಿಗೆ ಗೊತ್ತಾಗಿದ್ರೆ ಏನು ಅನ್ನೋ ಭಯ ಅವಳಿಗೆತ್ತು. ಅದರಲ್ಲೂ ಈಗ ಹೊರಗಡೆಯಿಂದ ಬರ್ತದಾಳೆ. ಬೆಳ್ಳಂಬೆಳಗ್ಗೆ ಎಲ್ಲಿ ಹೋಗಿದ್ದೆ ಅಂತ ಮನೆಯವರು ಕೇಳ್ತಾರೆ ಅನ್ನೋ ಗಾಬರಿಯಲ್ಲಿ ಬಂದಂಥ ಬೃಂದ ಮುಂದೆ ಜೆಪಿ ಬಂದದ. ಅದು ಮಾವ ಏನಾಯ್ತು ಮಾವ ಅಂತ ಕೇಳ್ತಿದ್ರೆ, ನೀನೆಲ್ಲ ಹೋಗಿದ್ದೆ ಬೃಂದ ಅಂತ ಜೆಪಿ ಕೇಳ್ತಾರೆ. ಅದು ವಾಕಿಂಗ್ ಹೋಗಿದ್ದೆ ಮಾವ ಅಂತ ಸುಳ್ಳು ಹೇಳ್ತಾರೆ. ಜೊತೆಗೆ ಯಾಕೆ ಒಂದು ರೀತಿ ಇದ್ದೀರಾ ಅಂದಾಗ ಏನೂ ಗೊತ್ತಿಲ್ಲ, ರಾತ್ರಿ ಏನು ಕುಡ್ದೆ ಅಲ್ವಾ, ಅದರಲ್ಲಿ ಏನೂ ಮಿಕ್ಸ್ ಆಗಿತ್ತು ಅನ್ನೋ ರೀತಿ ಮಪ್ಪ ಬರೋ ಹಾಗೆ ಆಗ್ತದೆ ಅಂತ ಹೇಳಿದಾಗ, ಅಯ್ಯೋ ಏನಾಗಿರುತ್ತೆ ಮಾವ, ಬಾದಾಮಿ ಹಾಲು ಅಷ್ಟೇ ತಾನೇ ಕುಡ್ದಿದ್ದು, ಹಂಗೆ ಹಿಂಗೆ ಅಂತ ಬೃಂದ ಹೇಳಿದ್ದ. ನಾನು ಒಳಗಡೆ ಹೋಗ್ತೀನಿ ಅಂತ ಒಳಗಡೆ ಎಂಟ್ರಿ ಕೊಡ್ತಾಳೆ. ಒಳಗಡೆ ಎಂಟ್ರಿ ಕೊಡೋಕ್ಕೂ ಮುನ್ನ ಜೆಪಿ ಪಾಟೀಲ್ ಅವರು ನನಗೆ ಒಂದು ಕಾಫಿ ಕವ ಮಾಡ್ಕೊಡ್ ಬಾಮ್ಮ ಅಂತ ಹೇಳಿರ್ತಾರೆ. ಹಾಗಾಗಿ ಸರಿ ಆಯಿತು ಅಂತ ಹೇಳಿ ಅಡ್ಗೆ ಮನೆಗೆ ಹೋಗ್ತಿರ್ತಾಳೆ ಬೃಂದ. ಅದೇ ಟೈಮ್ಗೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಟ್ಟು ಎಲ್ಲಿ ಹೋಗ್ತಿದ್ಯಾ ನೀನು, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ, ಈಗ ಎಲ್ಲಿಂದ ಬರ್ತಾ ಇದೆಯಾ, ಬೆಳ್ಳಂಬೆಳಗ್ಗೆ ಮನೇಲಿ ಕಾಣಿಸ್ತಾನೆ ಇರಲಿಲ್ವಲ್ಲ ನೀನು ಅಂತ ಭಾರ್ಗವಿ ಕೇಳಿದ್ದಕ್ಕೆ, ನನಗೆ ಎಲ್ಲೋ ಹೋಗಿದ್ದೆ ಅಂದರೆ ವಾಕಿಂಗ್ ಹೋಗಿದ್ದೆ, ಅದನ್ನು ನಿನಗೆ ಹೇಳಿ ಕೇಳಿ ಹೋಗ್ಬೇಕಿತ್ತ ಅಂತ ಬೃಂದ ಹೇಳ್ತಿದ್ದಾಗೆ ನಾಟಕ ಮಾಡಬೇಡ, ಸುಮ್ಮನೆ ಸತ್ಯ ಹೇಳಿಬಿಡು, ನನಗೆಲ್ಲ ಕೂಡ ಗೊತ್ತಿದೆ ಅಂತ ಭಾರ್ಗವಿ ಕೇಳಿದ್ದಕ್ಕೆ, ನಾನು ಮಾವಂಗೆ ಕಾಫಿ ಮಾಡಬೇಕು, ಸುಮ್ಮನೆ ಬಿಟ್ಬಿಡು ನನ್ನ ಅಂತ ಒಳಗಡೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಬೃಂದಾಳನ್ನ ಇಳಿದು ಹೊಡೆಯೋದಕ್ಕೆ ಮುಂದಾಗ್ತಾರೆ ಭಾರ್ಗವಿ. ಆಗ ಭಾರ್ಗವಿಯನ್ನು ಬಂದು ತಡೆಯೋದು ಚರಣ. ಬಿಡಿ ಬಾಬಾ, ನಿಮಗೆ ಗೊತ್ತಿದೆಯಾ ಅವಳು ಏನು ಮಾಡಿದಾಳೆ ರಾತ್ರಿ ಅಂತ ಅಂದಾಗ, ಏನು ಮಾಡಿದಾಳೆ, ನನ್ನ ಹೆಂಡತಿ ನಿಮ್ಮ ಪ್ಲ್ಯಾನನ್ನು ಫ್ಲಾಪ್ ಮಾಡಿದಾಳ, ನೀವು ಮಾಡ್ತಿದ್ದೀರಲ್ವ ಕುತಂತ್ರ, ನಮ್ಮಮ್ಮನ ವಿರುದ್ಧವಾಗಿ ಮಸ್ಲತ್ ಮಾಡಿ ಪಪ್ಪನನ್ನು ಜೆಪಿ ಅಪ್ಪನನ್ನು ಬಚಾವ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರಲ್ಲ, ಅದಕ್ಕೇನಾದರೂ ಅವಳು ನಿಮಗೆ ತಿರುಗಿ ಇಟ್ಕೊಟ್ಲ, ನಿಮ್ಮ ಪ್ಲ್ಯಾನನ್ನು ಫ್ಲಾಪ್ ಮಾಡೋ ಹಾಗೆ ಏನಾದರೂ ಮಾಡಿದ್ಲ, ಅದಕ್ಕೆ ಕೋಪ ಬಂದಿದೆಯಾ ನಿಮಗೆ ಅಂತ ಹೇಳಿ ಚರಣ್ ಕೇಳ್ತಾರೆ. ಬಾಬಾ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ಇವರು ನಿನ್ನೆ ತಾನೇ ಮಾವನ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗಿದ್ರು ಆ ಗಂಗಾ ಜೊತೆ ಸೇರಿಕೊಂಡು, ಯಾಕೆ ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂದಾಗ, ನನಗೇನು ಅರ್ಥ ಆಗಬೇಕು ಅದು ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಜೊತೆಗೆ ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ಇನ್ನು ಮುಂದೆ ಖಂಡಿತ ನಾನು ಸುಮ್ಮನಿರೋದಿಲ್ಲ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಒಳ್ಳೇದು ಇದ್ದರೆ ಒಳ್ಳೇದು, ಡ್ಯಾಡ್ಗೆ ಏನಾಗಬೇಕು ಆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೆ. ಚರಣ್ ಅಲ್ಲಿಂದ ಹೊರಟುಬಿಡ್ತಾರೆ. ನಂತರ ಇಲ್ಲಿ ಬೃಂದ, ಗೊತ್ತಾಯ್ತಾ ಭಾರ್ಗವಿ,
ಏನಾಯಿತು ಅಂತ. ನನ್ನ ಗಂಡ ನನ್ನ ಪರವಾಗಿದ್ದಾರೆ. ಇನ್ನೊಂದು ವಿಷಯ ತಿಳ್ಕೊ, ಯಾರಿಗೇನಾಯಿತು ಗೊತ್ತಿಲ್ಲ, ಆದರೆ ನನಗೆ ಒಳ್ಳೆಯದೇ ಆಗಿದೆ, ನನ್ನ ಗಂಡ ನನಗೆ ಸಿಕ್ಕಿದ್ದಾರೆ ಅಂತ ಹೇಳಿ ಬೃಂದ ತಿಳಿಸ್ತಾರೆ. ನಂತರ ಇಲ್ಲಿ ಭಾರ್ಗವಿ ರೊಚ್ಚಿಗೆದ್ದಿದ್ದಾರೆ. ಏನು ಮಾಡೋಕ್ಕೂ ಸಾಧ್ಯ ಆಗ್ತಿಲ್ವಲ್ಲ, ಈ ಚರಣ್ ಬಾಬಂಗೆ ಹೇಗೆ ಅರ್ಥ ಮಾಡಿಸೋದು ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾಳೆ. ಆತ ಕಡೆ ಸಾಕ್ಷಿ ಅವರು ಜಗನ್ ಹತ್ರ ಬಂದಿದ್ದೆ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ. ಏನು ಮಾಡಿದ್ರಿ ನೀವು, ಇಷ್ಟು ವರ್ಷ ಕಾದು ಕುಳ್ತಿದ್ದು ಇದಕ್ಕೇನಾ? ನಾನು ಅವರ ಮನೆಗೆ ಕಳಿಸಿದ್ರೆ ನನ್ನ ಕಾಲು ಇಟ್ಕೊಳ್ಳಿ ಎಲ್ಲ ಕ್ಷಮಿಸ್ತೀನಿ ಅಂತ ಹೇಳಿಸಿದ್ರೆ ನನ್ನ ಕಾಲೇ ಇಟ್ಕೊಳ್ಳಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ನಾನು ಬರ್ತಾರೆ, ನನ್ನ ಕಾಲು ಇಟ್ಕೋತಾರೆ, ಕ್ಷಮೆ ಕೇಳ್ತಾರೆ, ನಂತರ ನಿಮ್ಮ ಜಾಗ ಯಾವುದು ಅಂತ ತೋರಿಸೋಣ, ಮೆರೆಯೋಣ ಅಂತ ಕಾಯ್ತಿದ್ದೆ. ಆದರೆ ಅವರು ಅಲ್ಲೂ ಕೂಡ ಒಬ್ರಿಗೊಬ್ರು ಊಟ ತಿನ್ನಿಸ್ಕೊಂಡು ತುತ್ತನ್ನು ಕೊಟ್ಕೊಂಡು ಜೀನಿನ ಗೂಡು ನಾವಲ್ಲ ಬೇರೆ, ಆದರೆ ಜೀನಿಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ಖುಷಿಯಿಂದ ಇದ್ದಾರಲ್ಲ, ಅದನ್ನೆಲ್ಲ ನೋಡ್ಕೊಂಡು ನನಗೆ ಸಹಿಸ್ಕೊಂಡಿರೋಕೆ ಆಗ್ತಿಲ್ಲ ಅಂತ ಹೇಳಿ ಸಾಕ್ಷಿಯವರು ಕೆಂಡವಾಗ್ತಿರ್ತಾರೆ. ಜೊತೆಗೆ ನೀವೇನು ಕೂತ್ಕೊಂಡು ಮಾಡ್ತಿದ್ರ ಅಂದಾಗ ಭಾರ್ಗವಿದು ಕೆಲವೊಂದು ಫೈಲ್ಸ್ ಇತ್ತು, ಅದು ಎಲ್ಲವನ್ನ ಕೂಡ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. ಅಯ್ಯೋ ಅದು ಕಟ್ಕೊಂಡು ನಿಮ್ಗೇನ್ರಿ ಆಗಬೇಕು ಅಂತ ಕೇಳಿದ್ದಕ್ಕೆ ಆಗಬೇಕಾಗತ್ತೆ. ಆ ಭಾರ್ಗವಿ ಎಲ್ಲವನ್ನ ಕೂಡ ಇಟ್ಕೊಂಡಿದ್ದೆ ಆಟ ಆಡ್ತಿರೋದು, ಜೇಪಿನ ಬಿಡಿಸೋದಕ್ಕೆ ಮುಂದಾಗ್ತಿರೋದು. ಅದರಲ್ಲೂ ಈ ಫೈಲ್ ಇದೆ ಅಲ್ಲೂ, ಈ ಒಂದು ಡೈರಿ ಇದೆ ಅಲ್ವಾ, ಈ ಒಂದು ಡೈರಿ ಅವರ ತಂದೆಗೆ ಸಂಬಂಧಪಟ್ಟ ಡೈರಿ. ಇದನ್ನು ಸುಟ್ಟು ಹಾಕಿದ್ರೆ ಖಂಡಿತ ಅವಳು ಯಾವುದೇ ಕಾರಣಕ್ಕೂ ಜೇಪಿಯನ್ನು ಬಿಡಿಸ್ಕೊಂಡೋಗಿ ಬರೋಕೆ ಆಗೋದಿಲ್ಲ, ಇದನ್ನು ತೊಗೊಂಡು ಹೋಗಿ ಸುಟ್ಟು ಹಾಕು ಅಂತ ಹೇಳಿ ಕೊಟ್ಬಿಡ್ತಾರೆ. ಸಾಕ್ಷಿ ಕೂಡ ಸುಟ್ಟಾಕೋದಕ್ಕೆ ಅಂತ ಹೋಗಿದ್ದಾರೆ. ಆ ಕಡೆ ಭಾರ್ಗವಿ ತಾರನನ್ನು ಭೇಟಿ ಆಗಿದ್ದಾರೆ. ತಾರನನ್ನು ಭೇಟಿ ಆಗಿದ್ದೆ ಈ ರೀತಿ ಮಾವನ ಮೇಲೆ ಅಟ್ಯಾಕ್ ಮಾಡೋಕೆ ಕಳಿಸಿದ್ಲು ಗಂಗಾ ಅಂದಾಗ, ಹೌದಾ ಹಾಗಿದ್ರೆ ಅವ್ರು ರೌಡಿಯನ್ನು ಇಟ್ಕೊಂಡು ಬಂದಿದ್ರೆ ಸರಿಯಾಗಿ ತತ್ಕಿ ಬಾಯಿ ಬಿಡಿಸ್ಬೋದಿತ್ತು ಅಂದಾಗ, ನಾನು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದೀನಿ, ಅವನ ಮುಖಾಂತರ ಸರಿಯಾಗಿ ಅವ್ರಿಗೆ ಪಾಠ ಕಲಿಸೋದಕ್ಕೆ ಮುಂದಾಗ್ತಿದ್ದೀನಿ, ಇನ್ನೇನೇ ಇದ್ರು ಆ್ಯಕ್ಷನ್ ಅಷ್ಟೇ ಅವ್ರಿಗೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಜೊತೆಗೆ ಇನ್ನೇನಾದರೂ ಕ್ಲೂ ಸಿಗ್ತಾ, ನಾನು ಕೊಟ್ಟಿದ್ದೆ ಅಲ್ವಾ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಯಿತಾ ಅಂದಾಗ, ಇಲ್ಲ ಭಾರ್ಗವಿ ಅವರೇ ಅದು ಮ್ಯಾಚ್ ಆಗಿಲ್ಲ, ಬಟ್ ಇನ್ನೊಂದು ಸಾಕ್ಷಿ ಸಿಕ್ಕಿದೆ. ಯಾಕಂದರೆ ಒಂದು ಯಾವುದೋ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ದುಡ್ಡು ಹೋಗ್ತದೆ, ಆ ನಂಬರ್ ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ಬ್ಯಾಂಕಲ್ಲಿ ಬೇರೆಯವ್ರು ಇದ್ದರೂ ಕೂಡ ಓನರ್ಶಿಪ್ ಆಗಿ ಇದೆಲ್ಲವೂ ಕೂಡ ಗಂಗಾಗೆ ಸೇರಿದ್ದು ಅಂತ ಹೇಳಿ ಅನ್ನಿಸ್ತದೆ ಅಂತ ಹೇಳಿ ಆ ತಾರವರು ಹೇಳ್ತಾರೆ. ಇದರಿಂದ ಭಾರ್ಗವಿಗೆ ಖುಷಿ ಆಗತ್ತಾ. ಈ ಕಡೆ ನಿಮ್ಮ ತಂದೆ ಡೈರಿಯಲ್ಲಿ ಏನಾದರೂ ಸುಳಿವು ಸಿಗ್ಬೋದು ಅಂದಾಗ, ಅಪ್ಪನ ಡೈರಿ ಹಳೆ ಮನೆಯಲ್ಲಿದೆ, ಹೋಗಿ ತೊಗೊಂಡು ಹೋಗ್ತೀನಿ ಮನೆಗೆ ಅಂತ ಭಾರ್ಗವಿ ಹೊರಡ್ತಾರೆ. ಬಟ್ ಇತ್ತ ಕಡೆ ಬೃಂದ ಅಮ್ಮಂಗೆ ಕಾಲ್ ಮಾಡಿದೆ, ಅಪ್ಪನ ಫೈಲನ್ನು ಭಾರ್ಗವಿ ಹೇಳಿದಾಳಿ ಅಂತ ಹೇಳಿ ತರಿಸ್ಕೋತಾರೆ. ಆ ಕಡೆ ಅನ್ನಪೂರ್ಣವರು ಮತ್ತೆ ಬೃಂದಾನ ನಂಬಿ ಅವರ ಗಂಡನ ಇಂಪಾರ್ಟೆಂಟ್ ಫೈಲನ್ನು ಬೃಂದಾಗೆ ಒಪ್ಪಿಸಿದ್ದಾರೆ. ಇತ್ತ ಕಡೆ ಭಾರ್ಗವಿ ಮನೆಗೆ ಹೋಗಿದ್ದೆ ಎಲ್ಲ ಕಡೆ ಆ ಒಂದು ಡೈರಿಯನ್ನು ಹುಡುಕ್ತಿದ್ದಾಳೆ, ಬಟ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಬಿಕಾಸ್ ಆ ಡೈರಿಯನ್ನು ಆಲ್ರೆಡಿ ಸಾಕ್ಷಿ ಮತ್ತು ಜಗನ್ ಸೇರಿಕೊಂಡು ಸುಟ್ಟು ಹಾಕಿದ್ದಾರೆ. ಇತ್ತ ಕಡೆ ಕಾಳಿ ಅವತಾರವನ್ನು ಮತ್ತೆ ತಾಳಿ ರಾತ್ರಿ ಕೆಂಪು ಬಟ್ಟೆಯನ್ನು ಹಾಕೊಂಡು ಮನೆಯಿಂದ ಭಾರ್ಗವಿ ಹೊರಡಬೇಕಾದ್ರೆ ಅರ್ಜುನ್ ಎದುರಾಗ್ತಾರೆ. ಏನಿದು ಮತ್ತೆ ಕಾಳಿ ಅವತಾರ ತಾಳ್ತಿದ್ರ ಅಂದಾಗ, ತಾಳಲೇಬೇಕಾಗತ್ತೆ ಅಲ್ವಾ ಅರ್ಜುನ್, ಇದನ್ನು ನಾನು ಯಾಕೆ ಹಾಕೊಂಡೆ ಅಂತ ಗೊತ್ತಿದೆಯಾ? ನನ್ನ ತಂದೆಯನ್ನು ನನ್ನ ಜೊತೆ ಇದ್ದಾಗಲೇ ನನ್ನ ಕಣ್ಣು ಮುಂದೆನೇ ಗಾಯತ್ರಿ ದೇವಿ ಸಾಯಿಸ್ಬಿಟ್ಲು, ಅವಳನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ, ಅವಳಿಗೆ ಶಿಕ್ಷೆಯನ್ನು ಕೊಡಿಸ್ತೀನಿ, ಅವಳು ಜೈಲಿಂದನೇ ಆಚೆ ಬರಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಭಾರ್ಗವಿ ಹೇಳಿದಾಗ, ಈ ಬಾರಿ ಕಾಳಿಯಾಗಿ ನೀವು ಹೋಗಬೇಕಾಗಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಅರ್ಜುನ್ ಹೋಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ವಿಡಿಯೋ